ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತು ಮತ್ತೆ ಫೋಟೋಗ್ರಫಿ ಮಾಡೋಕ್ಕೆ ಬಂದಿದೆ. ಎಂತೆಂಥ ಫೋಟೋ ತೆಗೋಕ್ಕೆ ಸಿಕ್ಕತ್ ಕಾಂಬ, ಬನ್ನಿ ಅಕ್ಕ. ಗೈಸ್, ಇಲ್ಲೊಂದು ಹೂ ಇದೆ. ಇದನ್ನು ಎಷ್ಟು ಚೆನ್ನಾಗಿ ತೆಗಿಯೋಕ್ಕೆ ಬರುತ್ತೆ ನೋಡೋಣ. ಯಾವುದೋ ಕಾಟ್ ಹೂ, ನನಗೂ ಗೊತ್ತಿಲ್ಲ, ನೋಡೋಣ. ಇದೇ ನೋಡಿ ಗೈಸ್, ಈ ಹೂನೇ ನಾವೀಗ ತೆಗಿಯೋಕ್ಕೆ ಹೋಗ್ತಾ ಇರೋದು. ಗಾಯ್ಸ್, ಈಗ ತೋರಿಸಿದ್ನಲ್ಲ, ಈ ಪ್ಲ್ಯಾಂಟು ಕರ್ಕುಮಾ ಸಿಜಿಯಾ ಅನ್ನುವಂತಹ ಪ್ರಜಾತಿಗೆ ಸೇರಿದ್ದು. ಇದನ್ನು ಬ್ಲ್ಯಾಕ್ ಟರ್ಮರಿಕ್ ಅಂತ ಕೂಡ ಕರೀತರು. ನಮ್ಮ ಸೈಡಲ್ಲೆಲ್ಲ ಕಾಡರ್ಶನ ಅಂತೀವಿ. ನಿಮ್ಮ ಸೈಡಲ್ಲಿ ಎಂತ ಅಂದ್ರೆ ಕಮೆಂಟ್ ಮಾಡಿ. ಎಂತಂದರೆ ನಾನು ಯೂಶ್ವಲಿ ಈ ಟೈಮಿಂಗಲ್ಲಿ ಫೋಟೋಗ್ರಫಿ ಮಾಡೋಕ್ಕೆ ಬರ್ತಿಲ್ಲ. ಬಿಕಾಸ್ ಈ ಟೈಮಲ್ಲೇ ಫೋಟೋಗ್ರಫಿ ಮಾಡೋಕ್ಕೆ, ವೈಲ್ಡ್ ಲೈಫ್ ಎಸ್ಪೆಷಲಿ ಮಾಡೋಕ್ಕೆ ಸಿಕ್ಕೋದು, ಹಕ್ಕಿ ಎಲ್ಲ ಸಿಕ್ಕೋದು ಕಷ್ಟ. ಬಟ್ ಆದರೂ ಇವತ್ತು ಅದೃಷ್ಟ ಒಂದು ಸ್ವಲ್ಪ ಲೈಕ್ ಇತ್ತೇನೋ, ನವಿಲೆಲ್ಲ ಸುಮಾರಿದ್ದು, ಅವನ್ನೇ ತೆಗಿವ. ಲೆನ್ಸ್ ಹಾಕಿ ತೋರಿಸ್ದೆ. ಹಾಗೆ ತೋರ್ಸೋಕ್ಕೆ ಹೋದರೆ ತುಂಬ ಡಿಸ್ಟೆನ್ಸಲ್ಲಿತ್ತು. ಗಾಯ್ಸ್, ಅಲ್ಲಿ ನೋಡಿ, ಅಲ್ಲೊಂದು ಗಿಳಿ ಐತೆ. ಗಾಯ್ಸ್, ನಾನಿವತ್ತು ಕಂಟೆಂಟೇ ಸಿಕ್ಕೋದಿಲ್ದೇನೋ ಅಂತ ಬೇಜಾರು ಮಾಡ್ಕೊಂಡಿದ್ದೆ. ಬಟ್ ಸಿ ದಿಸ್ ಗಾಯ್ಸ್, ಇವು ಎಷ್ಟು ಚಂದ ಎಲ್ಲ ಕಡೆ ಹಬ್ಬಿದ ಕಾಣಿ. ನಮ್ಮ ಬದಿ ಇದನ್ನು ಕಾಡು ಸೇವಂತಿಗೆ ಅಂತರು, ನಿಮ್ಮ ಬದಿ ಅಂತ ಅಂತರು ನೀವೇ ಕಮೆಂಟ್ ಮಾಡಿ. ಒಂದು ಫೋಟೋ ತೆಗೀವ ಇದ್ರದ್ದು, ಹೆಂಗೆ ಬತ್ಕಾಂಬ. ಯಾವ ರೇಂಜಿಗೆ ಮಾವಿನಕಾಯಿ ಬಿಟ್ಟಿದ್ದು ಕಾಣಿ ಗೈಸ್. ಎಷ್ಟು ಜನಿಗೆ ಬಾಯಲ್ಲಿ ನೀರು ಬಂತು ಹೇಳಿ ಕಾಂಬ ಕಮೆಂಟ್ ಸೆಕ್ಷನಲ್ಲಿ. ಗಾಯ್ಸ್, ಅಂತೂ ಇಂತೂ ಒಂದು ಹಕ್ಕಿ ಸಿಕ್ಕಿತು. ಫೋಟೋ ತೆಗೋಕೆ ಹತ್ತೋಲ್ದು ಗೊತ್ತಿಲ್ಲ, ತುಂಬ ದೂರದಲ್ಲಿತ್ತು. ಗಾಯ್ಸ್, ಅಂತೂ ಇಂತೂ ಇನ್ನೊಂದು ಸಿಕ್ತು. ಬಟ್ ತುಂಬ ದೂರದಲ್ಲಿರೋದ್ರಿಂದ ಅಷ್ಟು ಕ್ಲಿಯರಾಗಿ ಫೋಟೋ ಸಿಗಲಿಲ್ಲ. ಓಕೆ ಗಾಯ್ಸ್, ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೆ. ಇಟ್ಸ್ ಆಲ್ರೆಡಿ 6:30. ಮನೆಗೆ ಹೋಯ್ಕ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವಾಕ. ಇವತ್ತಿನ ವೀಡಿಯೋದಲ್ಲಿ ಅಂಥ ಒಳ್ಳೆ ಕಂಟೆಂಟ್ ಅಂತ ಇರಲಿಲ್ಲ, ಅಂಥ ಒಳ್ಳೆ ಫೋಟೋ ತೆಗೋಕ್ಕೂ ಅಂತ ಸಿಗಲಿಲ್ಲ. ಬಿಕಾಸ್ ನಾನು ಲೇಟ್ ಬಂದೆ. ನೆಕ್ಸ್ಟ್ ಟೈಮ್ ಬೇಗ ಬಂದು ಒಳ್ಳೆ ಕಂಟೆಂಟ್ ಕೊಡೋಕೆ ಕಾಂತೆ. ಸದ್ಯಕ್ಕೆ ಬಾಯ್.